ನನ್ನ ಹೆಸರು ಪುಷ್ಪಲತಾ ಶಂಕರಪ್ಪ ಯಡ್ರಾವಿ ಅಂತ. ನಾನು ಹುಬ್ಬಳ್ಳಿಯಲ್ಲಿ ಅಮರಗೋಳ ಗ್ರಾಮದಲ್ಲಿ ಪ್ರಾಥಮಿಕ ಶಾಲಾ ಶಿಕ್ಷಕಿಯಾಗಿ ಕರ್ತವ್ಯವನ್ನು ನಿರ್ವಹಿಸ್ತಾ ಇದ್ದೇನೆ. ನಾನು ಇವತ್ತಿನ ದಿವಸ ಈ ಒಂದು ಪುರಾತತ್ವ ಅಧ್ಯಯನ ವಿಭಾಗದಲ್ಲಿ ನಮ್ಮ ಮಾರ್ಗದರ್ಶಕರ ಒಂದು ಮಾರ್ಗದರ್ಶನದ ಅಡಿಯಲ್ಲಿ ನಾನು ಇವತ್ತು ಏನು ಒಂದು ಸಂಶೋಧನೆಯನ್ನು ಮಾಡೋ ಒಂದು ಪ್ರಯತ್ನವನ್ನು ಮಾಡಿದ್ದೇನೆ ಅಂತಂದ್ರೆ, ಬಾದಾಮಿ ಚಾಲುಕ್ಯರ ಐತಿಹಾಸಿಕ ಸ್ಥಳಗಳ ಕುರಿತು ಒಂದು ಅಧ್ಯಯನವನ್ನು ನಾನು ಈ ದಿವಸ ಮಾಡಿದ್ದೇನೆ. ನಿಜವಾಗಿಯೂ ಹೇಳಬೇಕು ಅಂತಂದರೆ, ನಾನು ಈ ಬಾದಾಮಿ ಚಾಲುಕ್ಯರ ಐತಿಹಾಸಿಕ ಸ್ಥಳವನ್ನು ಅಧ್ಯಯನ ಮಾಡಲಿಕ್ಕೆ ಒಂದು ಕಾರಣ ಅಂತಂದರೆ, ನಾನು ಮೇಲಿಂದ ಮೇಲೆ ಪ್ರಾಥಮಿಕ ಶಾಲಾ ಮಕ್ಕಳನ್ನು ಕರೆದುಕೊಂಡು ಪ್ರವಾಸಿ ಸ್ಥಳಗಳಿಗೆ ಹೋಗ್ತಾ ಇದ್ದೆ. ಆ ಹೋಗುವಂಥ ಸಂದರ್ಭದಲ್ಲಿ ಮಕ್ಕಳಿಗೆ ನಾನು ಒಂದು ಸರಿಯಾದ ರೀತಿಯಿಂದ ಮಾರ್ಗದರ್ಶನವನ್ನು ಮಾಡಬೇಕಾದಂಥ ಒಂದು ಅವಶ್ಯಕತೆ ಇತ್ತು. ಯಾವುದೇ ಸ್ಥಳದಲ್ಲಿ ಹೋದಾಗ ಅಲ್ಲಿರ್ತಕ್ಕಂಥ ಒಂದು ಚಿತ್ರಗಳಾಗಿರ್ಬೋದು, ಉಬ್ಬು ಶಿಲ್ಪಗಳಾಗಿರ್ಬೋದು, ಅವೆಲ್ಲವುದರ ಕುರಿತು ನಾನು ಆ ಮಕ್ಕಳಿಗೆ ತೋರಿಸುವಾಗ ಪ್ರತಿಯೊಮ್ಮೆ ಮಕ್ಕಳು ನನ್ನನ್ನು ಕೇಳ್ತಾ ಇದ್ದರು, ಇದು ಏನು ಟೀಚರ್, ಇದು ಯಾಕೆ ಹಿಂಗೆ ಕೆತ್ತಿದ್ರು, ಯಾರು ಕೆತ್ತಿದ್ರು, ಯಾವಾಗ ಕೆತ್ತಿದ್ರು, ಹೀಗೆಲ್ಲ ಪ್ರಶ್ನೆಗಳನ್ನು ಅವರು ಮಾಡ್ತಾಯಿದ್ರು. ಹಾಗಾಗಿ ನನಗೆ ಒಂದು ಆಸಕ್ತಿ ಏನು ಮೂಡ್ತು ಅಂದ್ರೆ, ನಾನು ಈಗಾಗಲೇ ರಾಜ್ಯಶಾಸ್ತ್ರ ವಿಭಾಗದಲ್ಲಿ MA ಮುಗಿಸಿದ್ದೇನೆ. ಆದ್ರೆ ನನಗೆ ಪದೇ ಪದೇ ಶೆಲ್ಲೋಪಿಳ್ಳೆ ಸರ್ನ TV ಒಳಗೆ ನೋಡ್ತಿದ್ದೆ. ನಾನು ಸರ್ ಒಂದು ಮಾತುಗಳನ್ನು ಕೇಳ್ತಾ ನನಗೂ ಕೂಡ ಏನು ಈ ಒಂದು ಪುರಾತತ್ವ ಅಧ್ಯಯನ ವಿಭಾಗದೊಳಗೆ ನಾನೊಂದು ಏನಾರು ಮಾಡಬೇಕು. ಆಮೇಲೆ ಕೆಲವೊಮ್ಮೆ ವಾಟ್ಸಪ್ನಾಗ ಇದರೊಳಗೆಲ್ಲ ವಿಡಿಯೋಸ್ ಬರ್ತಾಯಿದ್ವು ಸರ್. ಅಲ್ಲೇ ನಮ್ಗೆ ಕೆಲವೊಮ್ಮೆ ಪುರಾತತ್ವ ಶಾಸ್ತ್ರಜ್ಞರು ನಮ್ಮ ಧಾರವಾಡದೊಳಗನೆ ಇರ್ತಕ್ಕಂಥ ಯುರೋಪಿಯನ್ ಸೆಮಿಟ್ರಿ ಅಂದರೆ ಅಲ್ಲೇ ಥ್ಯಾಕರೆ ಅವರ ಒಂದು ಸಮಾಧಿ ಇದೆ ಸರ್, ಅಂಥವನ್ನೆಲ್ಲ ಹೇಳ್ತಾ ಇದ್ರು. ಅದನ್ನು ಕೇಳಿ ಕೇಳಿ ನನಗೂ ಕೂಡ ಈ ಒಂದು ಪುರಾತತ್ವ ಶಾಸ್ತ್ರದ ಒಂದು ಅಧ್ಯಯನವನ್ನು ಮಾಡಬೇಕು ಅನ್ನುವಂಥ ಇಚ್ಛೆಯಿಂದ ನಾನು ಈ ಪುರಾತತ್ವ ಶಾಸ್ತ್ರಕ್ಕೆ ಪದಾರ್ಪಣೆಯನ್ನು ಮಾಡಿಕೊಂಡು ಈ ದಿವಸ ನಾನು ಚಾಲುಕ್ಯರ ಐತಿಹಾಸಿಕ ಸ್ಥಳಗಳ ಕುರಿತು ಅಧ್ಯಯನವನ್ನು ಮಾಡಿದೆ. ಇದರಲ್ಲಿ ನನಗೆ ಮುಖ್ಯವಾಗಿ ಆ್ಯಕ್ಚುಲಿ ಈಗ ನನಗೆ ಸೆನ್ಸಸ್ ಬಂದಿತ್ತು ಸರ್. ಈ ಗಣತಿ ಒಳಗೂ ಕೂಡ ನಾನು ಈ ಕಾರ್ಯವನ್ನು ಮಾಡಬೇಕಾದ್ರೆ ಅಂಜನಮೂರ್ತಿ ಸರ್ ನಿಜವಾಗ್ಲೂ ಬಹಳ ನನಗೆ ಹೆಲ್ಪ್ ಮಾಡಿದ್ದಾರೆ. ಏನು ಅಂತಂದರೆ, ಅವರನ್ನು ನಾನು ಕೇಳಿದೆ, ಸರ್ ಯಾವ ರೀತಿ ನಾನು ಅಧ್ಯಾಯಗಳನ್ನು ವಿಂಗಡಣೆ ಮಾಡಿಕೊಳ್ಳಿ. ಆವಾಗ ಅವರು ಒಂದು ಮಾರ್ಗದರ್ಶನವನ್ನು ನೀಡಿದರು. ನೋಡ್ರಿ, ಫಸ್ಟು ನೀವು ಅಧ್ಯಯನದ ಒಂದು ಉದ್ದೇಶಗಳಾಗಲಿ, ಕಾರ್ಯವ್ಯಾಪ್ತಿ ಆಗಲಿ ಅವನ್ನೆಲ್ಲ ಬರೆದು ನಂತರ ನಿಮ್ಮ ಅಧ್ಯಯನಕ್ಕೆ ಸಂಬಂಧಪಟ್ಟಂಗೆ ವಿಷಯಗಳನ್ನು ಬರೀರಿ ಅಂತ ಹೇಳ್ತಾ ಹೋದರು. ಅದಕ್ಕೆ ಸಂಬಂಧಪಟ್ಟಂಗೆ ನಾನು ಮೊದಲ ಪೀಠಿಕೆಗಳನ್ನು ಬರೆದೆ. ಆ ಪೀಠಿಕೆಯಲ್ಲಿ ಇರುವಂಥ ವಿಷಯ ಅಂತಂದ್ರೆ, ಆ ಒಂದು ಪ್ರದೇಶದಲ್ಲಿ ಬರ್ತಕ್ಕಂಥ ಎಲ್ಲ ಸ್ಥಳಗಳ ಕುರಿತು ಒಂದು ನನ್ನ ಒಂದು ವಿಚಾರವನ್ನು ಅದರಲ್ಲಿ ನಾನು ವ್ಯಕ್ತಪಡಿಸಿದ್ದೇನೆ. ನಿಜವಾಗಿಯೂ ಹೇಳಬೇಕು ಅಂತಂದ್ರೆ, ಈ ಒಂದು ಬಾದಾಮಿ, ಐಹೊಳೆ, ಪಟ್ಟದಕಲ್ಲು ಸ್ಥಳಗಳಿಗೆ ಹೋದಾಗ ಕೇವಲ ಅದೊಂದು ಯಾತ್ರಾ ಸ್ಥಳವಾಗಿರದೆ ನಮಗೆ ಅವತ್ತಿನ ಕಾಲದ, ಪ್ರಾಚೀನ ಕಾಲದ ಒಂದು ವಿಷಯಗಳನ್ನು ತಿಳಿಸುತ್ತಾ ನಮ್ಮ ಹೃನ್ಮನಗಳನ್ನು ಅದು ಸೆಳೆಯುತ್ತೆ ಅಂತ ಹೇಳ್ಬೋದು. ಆನಂತರ ನಾವು ಇಲ್ಲಿ ಬಾದಾಮಿಗೆ ಬಂದಾಗ, ಈ ಬಾದಾಮಿಗೆ ಬಾದಾಮಿ ಅಂತ ಯಾಕೆ ಹೆಸರು ಬಂತು ಅನ್ನೋದನ್ನು ನಾವು ವಿಚಾರ ಮಾಡ್ತಾ ಬಂದಾಗ, ಇತಿಹಾಸವನ್ನು ಗಮನಿಸಿದಾಗ ಅಲ್ಲೇ ಟಾಲಮಿಯವರು ಬಾದಾಮಿಯ ಕುರಿತು ಕೆಲವೊಂದು ಹೆಸರುಗಳನ್ನು ಹೇಳ್ತಾರೆ. ಆನಂತರ ಬಾದಾಮಿ ಕುರಿತು ಒಂದು ಪೌರಾಣಿಕ ಕಥೆ ಇದೆ. ಈ ಪೌರಾಣಿಕ ಕಥೆ ಏನಂತಂದರೆ, ಅಲ್ಲಿ ಒಂದು ಪೌರಾಣಿಕ ಕಥೆಯ ಪ್ರಕಾರ ಬಾದಾಮಿಗೆ ವಾತಾಪಿ ಅಂತ, ವಾತಾಪಿಯಿಂದ ಮುಂದೆ ಬಾದಾಮಿ ಅಂತ ಅದು ಹೆಸರನ್ನು ಪಡ್ಕೋತು. ಈ ಬಾದಾಮಿಯಲ್ಲಿ ಮುಖ್ಯವಾಗಿ 4 ಗುಹೆಗಳನ್ನು ನಾವು ನೋಡ್ತೇವೆ. 1ನೆಯ ಗುಹೆ ಶೈವ ಗುಹೆಯಾಗಿದ್ದು, 2 ಮತ್ತು 3ನೇ ಗುಹೆಗಳು ವೈಷ್ಣವ ಗುಹೆಗಳಾಗಿವೆ. 4ನೆಯ ಗುಹೆಯು ಜೈನ ಧರ್ಮಕ್ಕೆ ಸಂಬಂಧಪಟ್ಟಂಥ ಒಂದು ವಿಚಾರಗಳನ್ನು ನಮಗೆ ತಿಳಿಸುತ್ತೆ. 1ನೇ ಗುಹೆಯಲ್ಲಿ ಬರ್ತಕ್ಕಂಥ ನಾವು ಒಂದು ನಟರಾಜನ ಮೂರ್ತಿ ಇದೆ. ನಾವು ಗುಹೆಯ ಒಳಗೆ ಎಂಟ್ರಿ ಕೊಟ್ಟ ತಕ್ಷಣ ಬಲಭಾಗದಲ್ಲಿ ನಟರಾಜನ ಒಂದು ಮೂರ್ತಿ, ಆ 18 ಕೈಗಳನ್ನು ಆ ಮೂರ್ತಿ ಹೊಂದಿದೆ. ಆ 18 ಕೈಗಳು ನಮಗೆ 81 ನೃತ್ಯ ಭಂಗಿಗಳನ್ನು ತೋರಿಸುತ್ತೆ ಅನ್ನೋದು ನಿಜವಾಗಿಯೂ ನಮಗೆ ಬಹಳ ಒಂದು ರೋಮಾಂಚನಕಾರಿಯಾದಂಥ ಸಂಗತಿ. ಒಂದು ನಟರಾಜನ ವಿಗ್ರಹ ಒಂದು ನೃತ್ಯ ಭಂಗಿಯನ್ನು ನೋಡ್ತಾ, ಆ ನೃತ್ಯ ಭಂಗಿಯ ಕೆಳಗೆ ಇರ್ತಕ್ಕಂಥ ಗಣಪತಿ ಕೂಡ ಆ ನೃತ್ಯವನ್ನು ಮಾಡಲಿಕ್ಕೆ ಪ್ರಾರಂಭ ಮಾಡ್ತಾನೆ. ಈ ಥರ 1ನೇ ಒಂದು ಗುಹೆಯಲ್ಲಿ ಶೈವ ವಿಚಾರಗಳಿಗೆ ಸಂಬಂಧಪಟ್ಟಂಥ ಒಂದು ದೃಶ್ಯಾಂತಗಳನ್ನು ಚಿತ್ರಿಸಲ್ಪಟ್ಟಿದೆ. ಮುಂದೆ ನಾವು 2ನೇ ಗುಹೆಗೆ ಹೋದಾಗ ಅಲ್ಲಿ ಏನಂತಾರೆ, ವೈಷ್ಣವ ಒಂದು ಸಂಪ್ರದಾಯಕ್ಕೆ ಸಂಬಂಧಪಟ್ಟಂಕ ವಿಷ್ಣುವಿನ ಒಂದು ಚಿತ್ರಣಗಳನ್ನು ನಾವು ನೋಡ್ತೇವೆ. 3ನೇ ಗುಹೆಯಲ್ಲೂ ಕೂಡ ವಿಷ್ಣುವಿನ ಚಿತ್ರ. ಅಲ್ಲಿ ಆದಿಶೇಷನ ಮೇಲೆ ರಾಜನಂತೆ ವಿರಾಜಮಾನವಾಗಿರ್ತಕ್ಕಂಥ ವಿಷ್ಣುವು 6 ಕಂಬಗಳ ಎದುರು ಬದರಾದ ಸಾಲಿನಲ್ಲಿ ರಾಜನಂತೆ ಕಂಗೊಳಿಸ್ತಿರೋದನ್ನು ನಾವು ನೋಡ್ತೇವೆ. 4ನೆಯ ಗುಹೆಗೆ ಹೋದಾಗ ಅಲ್ಲಿ ಬಹಳ ಅದ್ಭುತವಾದಂಥ ಒಂದು ಜಿನನ ಒಂದು ಚಿತ್ರಗಳನ್ನು ನಾವು ಅಲ್ಲೇ ನೋಡ್ತೇವೆ. ಅಲ್ಲಿಂದ ಮುಂದೆ ಇನ್ನು ನಾವು ಬಾದಾಮಿ ಚಾಲುಕ್ಯರ ಕಾಲದ ಈ ಒಂದು ಗುಹಾಂತರ ದೇವಾಲಯಗಳದ ಅಲ್ಲದೆ ರಚನಾತ್ಮಕ ದೇವಾಲಯಗಳನ್ನು ನಾವು ಐಹೊಳೆ ಮತ್ತು ಪಟ್ಟದಕಲ್ಲಿನಲ್ಲಿ ನೋಡ್ತೇವೆ. ಐಹೊಳೆಯಲ್ಲಿ
ಐಹೊಳೆಯಲ್ಲಿ ನಾವು ಬಹಳಷ್ಟು ಗುಡಿಗಳನ್ನು, ಸಾಕಷ್ಟು ದೇವಾಲಯಗಳನ್ನು ನೋಡ್ತೇವೆ. ಕೊಂತಿ ಗುಡಿ, ಹುಚ್ಚಮಲ್ಲಿ ಗುಡಿ, ಹುಚ್ಚಪ್ಪಯ್ಯ ಗುಡಿ, ವಿಶ್ವೇಶ್ವರ ಗುಡಿ, ದುರ್ಗಾ ದೇವಸ್ಥಾನ. ಇದು ಒಂದು ಸಂಸತ್ತಿನ ಮಾದರಿಯಲ್ಲಿ ಈ ದೇವಸ್ಥಾನ ಇರೋದರಿಂದ ಆ ದುರ್ಗಾ ದೇವಾಲಯವು ಬಹಳ ಒಂದು ಅದ್ಭುತವಾಗಿದ್ದು. ಆ್ಯಕ್ಚುಲಿ ದುರ್ಗಾ ದೇವಾಲಯ ಅನ್ನೋದು ಅದು ದುರ್ಗಾ ದೇವತೆಯ ಆರಾಧನೆಯಿಂದ ಆ ದೇವಸ್ಥಾನಕ್ಕೆ ದುರ್ಗಾ ಅಂತ ಹೆಸರು ಬಂದಿಲ್ಲ. ಅದು ದುರ್ಗದ ಮಾದರಿಯಲ್ಲಿ ಇರೋದರಿಂದ ದುರ್ಗಾ ದೇವಾಲಯ ಅನ್ನುವಂತಹ ಒಂದು ಹೆಸರು ಆ ದೇವಸ್ಥಾನಕ್ಕೆ ಬಂದಿದೆ. ಎಲ್ಲರ ಒಂದು ಕಾನ್ಸೆಪ್ಟ್ನಲ್ಲಿ ಏನಿರ್ತೈತಿ ಅಂದರೆ ದುರ್ಗಾ ಅಂದರೆ ದುರ್ಗಾದೇವಿ ಅಂತ ತಿಳ್ಕೊತೀವಿ. ಬಟ್ ಅದು ದುರ್ಗಾದೇವಿ ಅಲ್ಲ, ದುರ್ಗದ ಮಾದರಿಯ ದೇವಸ್ಥಾನ ಅದು ಅನ್ನುವಂಥ ಒಂದು ವಿಚಾರ ನಮಗೆ ತಿಳಿದು ಬರುತ್ತೆ. ಇನ್ನು ಐಹೊಳೆಗೆ ಯಾಕೆ ಐಹೊಳೆ ಅನ್ನುವಂಥ ಹೆಸರು ಬಂತು ಅನ್ನೋದಕ್ಕೆ ಒಂದು ನಾವು ಕಾಲ್ಪನಿಕ ಕಥೆಯನ್ನು ಹೇಳಬೇಕು ಅಂತಂದ್ರೆ, ಐಹೊಳೆಯಲ್ಲಿ ಏನು ಕ್ಷತ್ರಿಯ ರಾಜನಾದಂಥ ಕಾರ್ತ್ಯವೀರಾರ್ಜುನನು ಜಮದಗ್ನಿಯನ್ನು ಕಾಮಧೇನುವನ್ನು ತೆಗೆದುಕೊಂಡು ಹೋದಾಗ ಪರಶುರಾಮನು ಅದರಿಂದ ಕುಪಿತಗೊಂಡು ಏನು 18 ಸಾರಿ ಎಲ್ಲ ಕ್ಷತ್ರಿಯರನ್ನು ಸರ್ವನಾಶ ಮಾಡಿ ತನ್ನ ಒಂದು ಪರಶುವನ್ನು ತನ್ನ ಪರಶುವನ್ನು ನದಿಯಲ್ಲಿ ತೊಳೆದಂಥ ಸಮಯದೊಳಗೆ ನದಿಯೆಲ್ಲ ಕೆಂಪಾಗಿ ಹರಿದು ಹೋಗ್ತಾ ಇತ್ತಂತೆ. ಅದಕ್ಕೆ ಅಲ್ಲಿರ್ತಕ್ಕಂಥ ಹೆಣ್ಮಕ್ಳು ಅಯ್ಯ ನನ್ನ ಹೊಳೆಯ ಅನ್ಕೋತಾ ಅದು ಐಹೊಳೆಯಾಗಿ ಆ ಒಂದು ಹೆಸರು ಇದಕ್ಕೆ ಬಂತು ಅಂತ ನಾವು ಹೇಳ್ಬೋದು. ಈ ರೀತಿ ಅತ್ಯದ್ಭುತವಾದಂತಹ ಒಂದು ರಚನಾತ್ಮಕ ದೇವಾಲಯಗಳನ್ನು ನಾವು ಐಹೊಳೆ ಪಟ್ಟದಕಲ್ಲು ಮಹಾಕೂಟದಲ್ಲಿ ನಾವು ಗಮನಿಸ್ತೇವೆ.